ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಿಮಗೆ ನಾನು ಹಲಸಿನ ಬೀಜದ ಚಟ್ನಿ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಕೆಲವ್ರಿಗೆ ಗೊತ್ತಿರ್ಬೋದು ಯಾವ ಥರ ಮಾಡ್ತಾರೆ ಅಂತ. ಸೊ ಯಾರಿಗೆ ಗೊತ್ತಿಲ್ಲ, ಸೊ ಅವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಯೂಶಲಿ ಹಲಸಿನಣ್ಣ ತಿಂದ್ಬಿಟ್ಟು ಬೀಜ ಎಲ್ಲ ಬಿಸಾಕ್ಬಿಡ್ತೀವಿ. ಸೊ ಅದರಲ್ಲಿ ಕೂಡ ಚಟ್ನಿ ಮಾಡ್ಬೋದು, ತುಂಬ ಈಸಿಯಾಗಿ ಸಿಂಪಲಾಗಿ ಮಾಡ್ಕೋಬೋದು. ಸೊ ಯಾವ ಥರ ಮಾಡಬೇಕು ಅಂತ ಚಟ್ನಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಅಯ್ಯೋ ಈ ಬೀಜನೂ ತಿಂತಾರಾ ಅನ್ನೋರು ಒಂದ್ಸತಿ ನಿಜ ಟ್ರೈ ಮಾಡಿ, ಯಾವ ಥರ ಇರುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಹಲಸಿನ ಬೀಜ. ಸೊ ನೋಡಿ, ಇದನ್ನ ನೆನ್ನೆ ನಾವು ಹಲಸಿನಣ್ಣ ತಿಂದಿದ್ವಿ. ಸೊ ಅದನ್ನ ಬೀಜನ ಒನ್ ಡೇ ಆದ್ರೂ ನೀವು ಸ್ವಲ್ಪ ಡ್ರೈ ಮಾಡ್ಕೋಬೇಕು, ಯಾಕಂದರೆ ಅಂಟು ಹೋಗ್ಲಿ ಅಂತ ಅಷ್ಟೇ. ಸೊ ಫಸ್ಟ್ ಇದನ್ನ ಸಿಪ್ಪೆ ನೋಡಿ, ಈ ಥರ ಇದು ಸಿಪ್ಪೆನ ಬಿಡಿಸ್ಕೋಬೇಕು. ಸೊ ಈಸಿಯಾಗಿ ನಾನು ಹೆಂಗೆ ಬಿಡಿಸ್ಕೊತೀನಿ ಅಂದರೆ, ಇದನ್ನ ನೋಡಿ ಒಂದೊಂದು ಬೀಜ ತಗೊಂಡು ಈ ಥರ ಒಂದೆರಡು ಏಟು ಹಾಕಿದ್ರೆ ಸಾಕು. ಈಸಿಯಾಗಿ ನೋಡಿ ಈ ಥರ ಬಂದ್ಬಿಡುತ್ತೆ. ಸೊ ಈ ಥರ ನೀಟಾಗಿ ಸಿಪ್ಪೆನ ತಕ್ಕೋಬೇಕು. ಸಿಪ್ಪೆ ಸ್ವಲ್ಪ ಇದ್ದರೆ ಅದೇನಾಗುತ್ತೆ ಅಂದರೆ ಬಾಯಿಗೆ ಹಂಗೆ ಸಿಕ್ತಿರುತ್ತೆ. ಸೊ ಸಿಪ್ಪೆನ ಈ ಥರ ನೀಟಾಗಿ ಬಿಡಿಸ್ಕೋಬೇಕು. ಸೊ ನೋಡಿ ಈ ಥರ ಹೊಡೆಯೋದ್ರಿಂದ ಬೀಜ ಕೂಡ ಬೇಗ ಬೇಯುತ್ತೆ. ಸೊ ನೋಡಿ ಈ ಥರ ನಾನು ಒಂದೊಂದೇ ಬೀಜನ ಈ ಥರ ಬಿಡಿಸ್ಕೋತಾ ಇದ್ದೀನಿ. ಸೊ ನೋಡಿ ಈ ಥರ ನಾನು ಸಿಪ್ಪೆನ ಬಿಡಿಸ್ಕೊಂಡಿದ್ದೀನಿ. ಇದನ್ನು ನಾನು ಕುಕ್ಕರ್ಗೆ ಹಾಕೋತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಲಸಿನ ಬೀಜನ ಯೂಸ್ ಮಾಡ್ಕೋಬೋದು. ಸೊ ಇದಕ್ಕೆ ನಾನು ಒಂದು 5-6 ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ಇದನ್ನು ಕುಕ್ಕರ್ಗೆ ಹಾಕ್ಕೋತಿದ್ದೀನಿ ಹಲಸಿನ ಬೀಜದ ಜೊತೆ ಬೇಯೋಕ್ಕೆ. ಇದ್ರ ಜೊತೆ ನಾನು ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕೊಳ್ಳಿ, ನಿಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು. ಸೊ ಇದೆಲ್ಲ ಹಾಕಿ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಜಾಸ್ತಿ ಇಲ್ಲ. ತುಂಬ ನೀರು ಹಾಕಿದ್ರೆ ಚಟ್ನಿ ಥರ ಆಗಲ್ಲ, ಸಾರು ಥರ ಆಗಿಬಿಡುತ್ತೆ. ಸೊ ನಿಮ್ಗೆ ಎಷ್ಟು ಗಟ್ಟಿ ಎಷ್ಟು ಬೇಕೋ ಅಷ್ಟು ನೀರನ್ನ ಬೇಯಿಸ್ಕೊಂಡಾದ್ಮೇಲೂ ನೀವು ತಕ್ಕೋಬೋದು. ಸೊ ನಾನು ಇಷ್ಟು ನೀರು ಹಾಕಿದ್ದೀನಿ, ಯಾಕಂದರೆ ಹಲಸಿನ ಬೀಜ ಕಮ್ಮಿ ಇದೆ. ಸೊ ಇದನ್ನು ನಾನು 2 ವಿಸಿಲ್ ಮಾಡ್ಕೋಬೇಕು. ಇವಾಗ ಬರೀ ಉಪ್ಪು ಮತ್ತು ಒಣಗಿದ ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ, ಮತ್ತು ಹಲಸಿನ ಬೀಜ ಹಾಕಿದ್ದೀನಿ. ಸೊ ಇವಾಗಿದು 2 ವಿಸಿಲ್ ಬರಬೇಕು. ಇವಾಗ ಈ ಕುಕ್ಕರು 2 ವಿಸಿಲ್ ಹಾಕ್ಕೊಂಡಿದ್ದೆ. ಇವಾಗ ತಣ್ಣಗಾಗಿದೆ ನೋಡಿ, ಈ ಥರ ಕಲರ್ ನೋಡಿ ಚೇಂಜ್ ಆಗಿದೆ ಅಲ್ಲ. ಸೊ ಕೆಲವರು ಇದನ್ನು ಬೇಯಿಸ್ಬಿಟ್ಟು ಹಂಗೇನು ತಿಂತಾರೆ, ಹಲಸಿನ ಬೀಜನ ಹಂಗೇನು ತಿಂತಾರೆ. ಸೊ ಇವಾಗ ಇದನ್ನು ಚಟ್ನಿಗೆ ಹಾಕೊಳ್ಳೋಣ. ಈಗ ಇದರಲ್ಲಿ ಮೆಣಸಿನ್ಕಾಯಿ ಮತ್ತು ಹಲಸಿನ ಬೀಜ ಇದೆ ಅಲ್ವಾ, ಇದನ್ನು ತಕ್ಕೋತೀನಿ ನಾನು ಮೊದಲು. ಎಲ್ಲ ಮೆಣಸಿನ್ಕಾಯಿನೂ ಹಾಕ್ಕೊಂಡ್ಬಿಡ್ತೀನಿ. ಕೆಲವರು ಹಸಿಮೆಣ್ಸಿನ್ಕಾಯಿ ಬಳಸ್ತಾರೆ, ಅದು ಭಾಳ ಗ್ಯಾಸ್ಟ್ರಿಕ್ ಅಂತ ಹೇಳಿ ನಾವು ಆದಷ್ಟು ಕಮ್ಮಿನೇ ಬಳಸ್ತೀವಿ ನಮ್ಮ ಮನೇಲಿ. ಯಾಕಂದರೆ ಅದು ತುಂಬ ಅಸಿಡಿಟಿ ಥರ ಆಗುತ್ತೆ ಅಂದ್ಬಿಟ್ಟು, ಮತ್ತು ಅಲ್ಸರ್ಗೂ ಜಾಸ್ತಿ, ಅದು ಇನ್ನೂ ಜಾಸ್ತಿ ಅಲ್ಸರ್ಸ್ ಆಗುತ್ತೆ ಬಾಯಲ್ಲಿ. ಕಮ್ಮಿ ತಿಂತೀವಿ, ಜಾಸ್ತಿ ಇಲ್ಲ. ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೋತೀವಿ. ನಾನು ನೋಡಿ ಇಷ್ಟು ಹಲಸಿನ ಬೀಜನ ಹಾಕ್ಕೋತೀನಿ, ಇನ್ನಿಷ್ಟನ್ನು ಹಾಗೆ ಇಟ್ಕೊಂಡಿದ್ದೀನಿ. ಇದನ್ನು ಸುಮ್ಮನೆ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ ಅಂದ್ಬಿಟ್ಟು, ಇದು ಫುಲ್ಲು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಇದು ಸ್ವಲ್ಪ ಬಾಯಿಗೆ ಸಿಕ್ಕಲಿ ಅಂದ್ಬಿಟ್ಟು ಸ್ವಲ್ಪ ಬೀಜನ ಹಂಗೆ ಬಿಟ್ಟಿದ್ದೀನಿ ಇದರಲ್ಲೇ. ಈಗ ಇದರಲ್ಲಿ ಬರೀ ನಾನು ಹಲಸಿನ ಬೀಜ ಮತ್ತು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ನೋಡಿ ಸ್ವಲ್ಪ ಹುಣಸೆ ಹಣ್ಣು ಹಾಕೋತಿದ್ದೀನಿ ಇಷ್ಟು. ಇದಕ್ಕೆ ಜೀರಿಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಒಂದು 4 ಇಂದ 5 ಮೆಣಸು
ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದೆರಡು ಎಸಳಷ್ಟು ಬೆಳ್ಳುಳ್ಳಿ, ಇಷ್ಟನ್ನು ಹಾಕ್ಕೊಂಡು ಈಗ ನಾನು ಇದನ್ನು ರುಬ್ಕೋತೀನಿ. ಇದಕ್ಕೆ ನಾನು ಇದು ಬೇಯಿಸ್ಕೊಂಡಿದ್ದೆಲ್ಲ ನೀರು ಅದನ್ನೇ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ. ಮತ್ತೆ ಮೇಲೆ ನೀರು ಹಾಕ್ತಾ ಇಲ್ಲ ನಾನು. ಇದನ್ನ ಈಗ ಫಸ್ಟು ರುಬ್ಕೊಳ್ಳೋಣ. ಇದನ್ನ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಕಿದ್ದು ಎಲ್ಲ ಇದನ್ನು ಬೀಜನ ಎಲ್ಲ ಹಾಕೋತೀನಿ. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇನ್ನೊಂದ್ಸತಿ ಇದನ್ನು ರುಬ್ಕೋತೀನಿ. ಈಗ ನೋಡಿ ಇದು ನಾನು ಸೆಕೆಂಡ್ ಟೈಮ್ ಹಾಕ್ಕೊಂಡಿರೋದು ಹಂಗಂಗೆ ಇದೆ ಬೀಜ ಎಲ್ಲ. ಅದು ಸ್ವಲ್ಪ ಬಾಯಿಗೆ ಸಿಕ್ಕಲಿ ಅಂದ್ಬಿಟ್ಟು ಅಷ್ಟೇ. ಇದಕ್ಕೆ ಲಾಸ್ಟ್ ನಾನು ಇವಾಗ ಕೊತ್ತಂಬರಿ ಹಾಕಿ ರುಬ್ಕೋತೀನಿ. ಸೊ ಆವಾಗ ಚಟ್ನಿ ರೆಡಿ ಆಗುತ್ತೆ. ಸೊ ನೋಡಿ ಇದು ಚಟ್ನಿ ರೆಡಿ ಆಗಿದೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಬೇಕು. ಸೊ ಇವಾಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೋತೀನಿ. ಸೊ ಈಗ ಒಗ್ಗರಣೆಗೆ ಇಡ್ತಾ ಇದ್ದೀನಿ. ಒಗ್ಗರಣೆಗೆ ಬರೀ ಈರುಳ್ಳಿ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಅಷ್ಟೇ. ಈಗ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕಬೇಕು, ಕಮ್ಮಿ ಆದರೆ ಚೆನ್ನಾಗಿರಲ್ಲ. ಸೊ ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ಮಾಡಿದ್ದೀರೋ ಅದ್ರ ಮೇಲೆ ಎಣ್ಣೆ ಕ್ವಾಂಟಿಟಿನೂ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಹಾಕಿದ್ರೆ ಎಷ್ಟು ಹಾಕೋಬೇಕಂತ ಗೊತ್ತಿರುತ್ತಲ್ವ ನಿಮಗೆ. ಸೊ ನಾನು ಈಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋತೀನಿ. ಸೊ ನಾನು ಇನ್ನವರೆಗೂ ಸ್ಟ್ಯಾಂಡ್ ತೊಗೊಂಡಿಲ್ಲ. ಸೊ ಯಾರಾದರೂ ಇದ್ರೇ ನನಗೂ ಏನು ವೀಡಿಯೋ ಮಾಡೋಕ್ಕಾಗೋದು. ಯಾಕಂದರೆ ಅಡುಗೆ ವಿಡಿಯೋಸ್ ಮಾಡಿದಾಗೆಲ್ಲ ನನಗೆ ಸ್ಟ್ಯಾಂಡ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೆ ಇನ್ನೂ ಅಷ್ಟು ವೀಡಿಯೋ ಅಡುಗೆ ಮಾಡೋಕ್ಕಾಗ್ತಿಲ್ಲ. ಒಂದು ಡ್ರೀಮ್ ಇದೆ, ಸ್ವಲ್ಪ 1K ಆದರೂ ಸಬ್ಸ್ಕ್ರೈಬರ್ಸ್ ಆದಮೇಲೆ ತೊಗೋಬೇಕು ಅಂತ ಒಂದು ಆಸೆ ಇದೆ. ಅದಕ್ಕೆ ಇನ್ನವರೆಗೂ ನಾನು ಸ್ಟ್ಯಾಂಡ್ ತೊಗೊಂಡಿಲ್ಲ. ಗೊತ್ತಿಲ್ಲ ಯಾವಾಗ ತೊಗೊತೀನಿ, ಯಾವಾಗ 1K ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ. ಸೊ ಟ್ರೈ ಮಾಡ್ತಾ ಇದ್ದೀನಿ. ನಿಧಾನ ಆಗಿದ್ರೂ 1K ಆಗ್ತಾರೆ ಅಂತ ಒಂದು ನಂಬಿಕೆ ಇದೆ. ಸೊ ಈಗ ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕ್ಕೋತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಅಂದರೆ ಬೇಯಿಸ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಯೂಶ್ವಲಿ ಯಾವಾಗೂ ಕಡಲೆ ಬೀಜ ಚಟ್ನಿ ಮತ್ತು ಏನು ಕಡಲೆಪಪ್ಪು ಚಟ್ನಿ, ಕೊಬ್ಬರಿ ಚಟ್ನಿ ಈ ಥರ ಎಲ್ಲ ಮಾಡ್ಕೊಂಡು ತಿಂತಾ ಇರ್ತೀರ. ಸೊ ಇದೊಂದು ಚೇಂಜು. ಮತ್ತು ಹಲಸಿನ ಹಣ್ಣು ಸೀಸನ್ ಇನ್ನೇನು ಆಲ್ಮೋಸ್ಟ್ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ನಿಜ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಇದು ಇದು ಹೆಂಗಿರುತ್ತೋ ಅಂತ ಅನ್ಕೊತಾನೆ ಇದ್ದೆ, ಬಟ್ ತಿಂದಮೇಲೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮ ಅತ್ತೆ ಮನೆಯಲ್ಲೇ ನಾನು ನಿಜ ಕಲ್ತಿದ್ದನ್ನು ಹಿಂಗೆ ಮಾಡ್ತಾರೆ ಅಂತ. ತುಂಬಾ ಚೆನ್ನಾಗಿರುತ್ತೆ, ನಿಜ ಟ್ರೈ ಮಾಡಿ, ಕಮೆಂಟ್ ಮಾಡಿ ಎಲ್ಲರೂ. ಸೊ ಈಗ ನಾನು ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಯಾವಾಗಲೂ ಅಷ್ಟೇ. ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಸೊ ಅದು ಕೂಡ ಒಂದು ಟಿಪ್ಪೆ. ಹಸಿ ಇದ್ದರೆ ಈರುಳ್ಳಿ ಅಷ್ಟು ಏನು ಚೆನ್ನಾಗಿರಲ್ಲ ಒಗ್ಗರಣೆ. ಸೊ ಬ್ರೌನ್ ಆಗಲಿ ಇದು ಮುದ್ದೆಗೆ ಮತ್ತು ಏನು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಕಡೆ ಮುದ್ದೆಗೆ ಇಟ್ಬಿಡ್ತೀನಿ. ಸೊ ಸೊ ನೋಡಿ ಇದು ಈ ಥರ ಕಲರ್ ಬರಬೇಕು ಯಾವಾಗೂ ಅಷ್ಟೇ ಒಗ್ಗರಣೆ, ಆವಾಗನೇ ಫ್ಲೇವರ್ ಟೇಸ್ಟ್ ಇರೋದು. ಈಗ ನಾನು ರುಬ್ಕೊಂಡಿರೋ ಚಟ್ನಿನ ಇದಕ್ಕೆ ಹಾಕೋತೀನಿ. ಸ್ವಲ್ಪ ಗ್ಯಾಸ್ ಫ್ಲೇಮ್ನ ನಾನು ಕಮ್ಮಿ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ತುಂಬ ಗಟ್ಟಿ ಬಂದಿದೆ ಚಟ್ನಿ ಅಂತ, ಯಾಕಂದರೆ ಅದು ಬೀಜ ಬೆಂದ ಮೇಲೇ ಒಂಥರ ಗಮ್ ಥರ ಬಂದುಬಿಡುತ್ತೆ, ಆವಾಗ ಚಟ್ನಿ ತುಂಬಾ ಗಟ್ಟಿ ಆಗುತ್ತೆ. ಸೊ ಆ ಟೈಮಲ್ಲಿ ಇದು ಬೇಯಿಸ್ಕೊಂಡಿರೋ ನೀರನ್ನ ನೀವು ಆ್ಯಡ್ ಆನ್ ಮಾಡ್ಕೋಬೋದು.
ತುಂಬ ನೀರು ಹಾಕಬೇಡಿ, ಮತ್ತು ಮೇಲೆ ಸಪ್ರೇಟ್ ಬೇಯಿಸದೇ ಇರುವಂಥ ನೀರು ಕೂಡ ಹಾಕಬೇಡಿ, ಟೇಸ್ಟ್ ಹೋಗ್ಬಿಡುತ್ತೆ. ಈ ಥರ ಬೆಂದಿರೋ ನೀರಿನಲ್ಲೇ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಇವ್ರೇನು ಕೈಯಲ್ಲೇ ಎಲ್ಲ ಬಗ್ಗಿಸ್ಬಿಡ್ತಾರೆ ಅಂತ ಅನ್ಕೊಬೋದು ಕೆಲವರು. ಅಡುಗೆ ಮನೆಯಲ್ಲಿ ಕೈಯಲ್ಲೇ ಹಾಕಿದಷ್ಟು ಟೇಸ್ಟ್ ಬರಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಎಲ್ಲ ಫಾರಿನ್ ಥರ ಸ್ಪೂನಲ್ಲಿ ಹಾಕಲ್ಲ ನಾನು, ಫುಲ್ ಎಲ್ಲ ಕೈಯಲ್ಲೇ. ಏನು ಅನ್ಕೊತೀರಾ ಗೊತ್ತಿಲ್ಲ, ನನಗೆ ಹೆಂಗೆ ಬರುತ್ತೋ, ನನಗೆ ಹೆಂಗೆ ಕಂಫರ್ಟೇಬಲ್ ಇರುತ್ತೋ ಹಂಗೇ ಮಾಡೋದು ನಾನು. ಅಡುಗೆ ಮಾಡಬೇಕಾದ್ರೆ ಎಲ್ಲ ಹ್ಯಾಂಡ್ ವಾಶ್ ಮಾಡಿನೇ ಸ್ಟಾರ್ಟ್ ಮಾಡ್ತೀನಿ, ನೀವೆಲ್ಲ ಬೇರೆ ಥರ ಅನ್ಕೋಬೇಡಿ. ಸೊ ಇದನ್ನು ಜಾಸ್ತಿ ಕುದಿಸೋದು ಬೇಕಾಗಿಲ್ಲ, ಜಸ್ಟ್ ಆ ಒಗ್ಗರಣೆ ಹಾಕಿ ಒಂದು 2 ಮಿನಿಟ್ಸ್ ಅಷ್ಟೇ, ಯಾಕಂದರೆ ತುಂಬ ಬೇಯಿಸಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಸೊ ಒಂದೇ ಸರ್ತಿ ಮುದ್ದೆ ಎಲ್ಲ ರೆಡಿ ಮಾಡಿ ನಾನು ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂತ. ಸೊ ಕಮ್ಮಿ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ತುಂಬ ಫ್ಲೇಮ್ ಬೇಡ. ಸೊ ಇದು ನಿಮಗೆ ಒಂಥರ ಬಸ್ಸಾರು ಥರ ಸ್ಮೆಲ್ ಬರುತ್ತೆ. ಸೊ ಆ ಟೈಮಲ್ಲಿ ನೀವು ಇದನ್ನು ಆಫ್ ಮಾಡ್ಕೋಬೇಕು. ನೋಡಿ, ಇಷ್ಟು ಗಟ್ಟಿ ಇದ್ದರೆ ಸಾಕು, ತುಂಬ ತೆಳುನೂ ಇರಬಾರ್ದು, ಇನ್ನೂ ಗಟ್ಟಿನೂ ಇರಬಾರ್ದು. ಸೊ ಇದನ್ನು ನಾನು ಆಫ್ ಮಾಡ್ತಾಯಿದ್ದೀನಿ. ಈಗ ಮುದ್ದೆ ಮಾಡಿಬಿಟ್ಟು ನಾನು ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ. ಬಿಸಿ ಬಿಸಿ ಮುದ್ದೆ ರೆಡಿ ಆಯಿತು. ಏನಿದ್ರು ಬಾಕಿ ತಿನ್ನದೆ, ತುಪ್ಪ ಇದ್ದರೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು. ಈಗ ಫುಲ್ ಚಟ್ನಿನ ತಿಂದ್ಬಿಟ್ಟು ಚೆನ್ನಾಗಿ ಮುದ್ದೆ ಮಾಡೋದೇ ಬಾಕಿ ಇನ್ನು. ಸೊ ಈಗ ಮುದ್ದೆ ರೆಡಿ ಆಯಿತು. ಸೊ ಮುದ್ದೆ ಜೊತೆ ಚಟ್ನಿ ರೆಡಿ ಇದೆ. ಸೊ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ. ನಿಮಗೆ ಹುಣಸೆಹಣ್ಣು ಅಷ್ಟೇ, ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ನಾನು ಸ್ವಲ್ಪ ಹುಳಿ ಜಾಸ್ತಿನೇ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡ್ತೀರಾ, ಸೊ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋವರೆಗೂ ವೇಟ್ ಮಾಡ್ತಾಯಿರಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.